ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರೀಶು. ಸುಮಾರು ಜನ ಒಂದು ಕ್ವಶನ್ ಕೇಳ್ತಾ ಇದ್ದೀರಾ, ಏನಂತ ಹೇಳಿದ್ರೆ ವ್ಲಾಗ್ ಮಾಡೋದು ಬಿಟ್ರಾ ಅಂತ ಹೇಳಿ. ವ್ಲಾಗ್ ಮಾಡೋದು ಬಿಟ್ಟಿಲ್ಲ, ಮದುವೆ ಇರೋದ್ರಿಂದ ಮಾಡ್ತಾ ಇಲ್ಲ ಅಷ್ಟೇನೆ. ದೇವಸ್ಥಾನದ ಗುರುಪ್ರವೇಶ ಆದ್ಮೇಲೆ 48 ದಿನ ಅಭಿಷೇಕದ ಪೂಜೆ ಹೇಳಿದ್ರು. ಊರಲ್ಲಿ ಜಾಸ್ತಿ ಮನೆಗಳಿರೋದ್ರಿಂದ 5 ಮನೆಗೆ ಮಾತ್ರ ಹೇಳ್ತಾ ಇದ್ರು ದಿನಕ್ಕೆ. ಇವತ್ತು ನಮ್ಮ ಕೆರೆಯಲ್ಲಿ ಮತ್ತೆ ನಮ್ಮ ಮನೆಗೆ ಹೇಳಿದ್ರು. ನಾವು ಕೂಡ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಅಲ್ಲಿ ತಂದಿದ್ದಂತ ಕುಕ್ಕೆನ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ವಿ. ಅದಾದ್ಮೇಲೆ ಸೀದಾ ಕ್ಯಾಚಿನ ಕೊಪ್ಪ ಕಡೆ ಬಂದೆ. ಇಲ್ಲಿಗೇನೆ ಕೊಪ್ಪ ಬಂದಿದ್ದು ಅಂತ ಹೇಳಿದ್ರೆ ಬಾಳೆಗೊನೆ ತಗೊಂಡು ಹೋಗಕ್ಕೆ. ಈಗ ಕರಿತಾ ಇರೋದು ಬಂದು ನನ್ನ ಫುಲ್ ಇನ್ಸ್ಟಾ ಫ್ಯಾಮಿಲಿಗೆ 7 ಮತ್ತೆ 8ನೇ ತಾರೀಕು ಗುರುವಾರ ಶುಕ್ರವಾರ ನಮ್ಮ ಅಣ್ಣನ ಮದುವೆ ಇದೆ. ನನ್ನ ಎಲ್ಲಾ ಇನ್ಸ್ಟಾ ಫ್ಯಾಮಿಲಿ ಎಲ್ಲರೂ ಕೂಡ ಬರ್ಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ವಠಾರದಲ್ಲಿ ಅಂದ್ರೆ ಬಸಳಾರ್ ಮನೆ ಯಾರದೇ ಮದುವೆ ಆದ್ರೂ ಕೂಡ ಅವತ್ತಿನ ದಿನ ಮಳೆ ಬರುತ್ತಂತೆ ಅಂತ ಅಲ್ಲ, ಬಂದಿದೆ ಕೂಡ. ಅದೇ ರೀತಿ ನಮ್ಮ ಅಣ್ಣನ ಮದುವೆ ಕೂಡ 7, 8 ಗುರುವಾರ ಶುಕ್ರವಾರ ಇದೆ. ಇದ್ರಲ್ಲೂ ಕೂಡ ನೋಡೋಣ ಮಳೆ ಬರುತ್ತೋ ಇಲ್ಲೋ ಅಂತ ಹೇಳಿ. ನಮ್ಮ ದೊಡ್ಡಪ್ಪರ ಮದುವೆಲಿ ಕೂಡ ತುಂಬಾ ಮಳೆ ಬಂದಿತ್ತಂತೆ. ನಮ್ಮ ಅಕ್ಕನ ಮದುವೆಲಿ ಕೂಡ ತುಂಬಾ ಮಳೆ ಬಂದಿತ್ತು. ಚಪ್ರ ಏನ್ ಇಟ್ಟ ಮೇಲೆ ಖಂಡಿತ ಮಳೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. 3 ದಿವಸದಲ್ಲಿ ನೋಡೇ ಬಿಡೋಣ, ಬುಧವಾರ ಗುರುವಾರ ಶುಕ್ರವಾರ ಚಪ್ರ ಹಾಕಿದ ಮೇಲಿಂದ. ಹಂಗೆ ಯಾವ ಕಲ್ಯಾಣಮಂದಿರ ಅಂತ ನೀವು ಕೇಳೋದಾದ್ರೆ ನಮ್ಮೂರಲ್ಲೇ ಇದೆ, ಹೊಸದಾಗಿ ಓಪನ್ ಆಗಿದೆ. ಹೊಸದಾಗಿ ಓಪನ್ ಆದ್ಮೇಲೆ ಮೊದಲನೇ ಮದುವೆ ಇದು. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು, ನಮ್ಮೂರದ್ದೇ ಮದುವೆ. ಫ್ಯಾಮಿಲಿ ಕರ್ಕೊಂಡು ಬಂದಿರೋದ್ರಿಂದ ಕಾರ್ ತಗೊಂಡ್ ಬಂದಿದ್ದೆ. ಕಾರ್ನ ನಿಲ್ಸಿ ಒಳಗೋದೆ. ಒಳಗಿಂದೆಲ್ಲ ವಿಡಿಯೋ ಮಾಡಿಲ್ಲ, ಕೆಳಗೋಗಿ ಊಟ ಮಾಡ್ಕೊಂಡು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬರ್ತಿದ್ದಂಗೆ ನಮ್ಮ ಅಕ್ಕ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದ್ಲು. ಇವಾಗೆಲ್ಲ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಹೊಡಿತಾ ಇರೋದು. ಈ ತರ ಎಲ್ಲ ಮಾಡ್ಲಿದ್ರೆ ಮದುವೆನೇ ಇನ್ಕಂಪ್ಲೀಟ್ ಅನ್ಸುತ್ತೆ. ವಿಡಿಯೋ ಎಲ್ಲ ಮಾಡಿದ್ದಾಯ್ತು, ಅದನ್ನೆಲ್ಲ ನಾಳೆ ಪೋಸ್ಟ್ ಮಾಡ್ತೀನಿ. ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣನ ಮದುವೆಗೆ ಬಂದ್ವಿ ಗುರುವಾರ ಶುಕ್ರವಾರ. ಮದುವೆಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸೋಣ.